ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ ರೀ, ಇವಾಗ ಅವ್ರು ಎಲ್ಲಿದಾರಂತೆ? ಅದೇ ಕೇಸರಿ ಬೀದಿದೆಯಲ್ಲ, ಅಲ್ಲೇ ಇದ್ದಾರಂತೆ. ಅದೇನೋ ತಗೋತಿದ್ರಂತೆ, ಇದ್ದಕ್ಕಿದ್ದಂಗೆ ಮಗು ಕಾಣಿಸ್ತಿಲ್ವಂತೆ. ರೀ, ನೀವ್ ಇದಕ್ಕೆಲ್ಲ ಗಾಬರಿ ಆಗಕ್ ಹೋಗ್ಬೇಡಿ. ಇಂಥ ಜಾಗಕ್ ಬಂದಾಗ ಇದೆಲ್ಲ ಸಹಜ. ನೋಡಿ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲೇ ಎಲ್ಲೋ ನಾವೇ ಹುಡ್ಕೋಣ ಬನ್ನಿ. ಸರಿ ಬಾ, ಹಾಗೆ ನೋಡ್ಕೊಂಡು ಹೋಗೋಣ. ಹಾ, ನಡೀರಿ. ನನ್ನಿಂದ ನೀವು ಡಲ್ ಆದ್ರ ರೀ? ನಾನೇನ್ರಿ ಮಾಡ್ದೆ ನಿಮ್ಗೆ? ನೀವಿವತ್ತು ರಾಮನ್ ಪೂಜೆ ಯಾಕೆ ಮಾಡ್ಬೇಕಾಗಿತ್ತು? ವಾ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಅಲ್ಲ, ನಾನು ರಾಮದೇವ್ರನ್ನ ಪೂಜೆ ಮಾಡೋದಕ್ಕೂ ನೀವು ಡಲ್ ಆಗೋದಕ್ಕೂ ಏನ್ರಿ ಸಂಬಂಧ? ಅಲ್ಲ ರೀ, ರಾಮನವಮಿ ದಿನ ರಾಮದೇವ್ರನ್ನ ಪೂಜೆ ಮಾಡ್ದೇನೆ ಕಾಳಿನೋ ದುರ್ಗಿನೋ ಪೂಜೆ ಮಾಡೋಕ್ಕಾಗುತ್ತಾ? ಇಡೀ ಜಗತ್ತು ರಾಮನವಮಿ ದಿನ ಶ್ರೀರಾಮನ್ ಪೂಜೆನೆ ಮಾಡ್ಲಿ ಬಿಡಿ ಸರ್, ಯಾರು ಬೇಡ ಅಂತಾರೆ? ಅಷ್ಟಕ್ಕೂ ರಾಮನವಮಿ ದಿನ ಬೇರೆ ಯಾವ ದೇವ್ರನ್ನ ಪೂಜೆ ಮಾಡಕ್ಕಾಗುತ್ತೆ ಹೇಳಿ? ಹಾಗೇನಾದ್ರೂ ಬೇರೆ ದೇವ್ರನ್ನ ಪೂಜೆ ಮಾಡಿದ್ರೆ ಅವ್ರನ್ನ ದಡ್ರು ಅಂತಾರೆ. ಮೂರ್ಖರು ಮಾತ್ರ ಆಧಾರ ಮಾಡೋದಕ್ಕೆ ಸಾಧ್ಯ. ಸರಿ, ನೀವು ಏನ್ ಮಾತಾಡ್ತಿದ್ದೀರಾ? ನೀವು ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನಿಜ ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ ಸರ್, ರಾಮನವಮಿ ದಿನ ಎಲ್ರೂ ರಾಮಚಂದ್ರನ್ ಪೂಜೆನೆ ಮಾಡ್ಲಿ. ಆದ್ರೆ ನೀವು ಗಂಗೆ ಗೌರಿ ಪತಿ ಆಗಿರೋ ಶಿವನ್ ಪೂಜೆ ಮಾಡ್ಬೇಕಿತ್ತು. ಇಲ್ಲ ಶ್ರೀದೇವಿ ಭೂದೇವಿ ರಮಣ ಆಗಿರೋ ಶ್ರೀರಂಗನಾಥ ಸ್ವಾಮಿ ಪೂಜೆ ಮಾಡ್ಬೇಕಿತ್ತು. ಹೋಗ್ಲಿ, ಅದು ಬೇಡ ಅಂತಂದ್ರೆ ದೇವಸೇನ ಶ್ರೀವಲ್ಲಿ ಪತಿ ಆಗಿರೋ ಸುಬ್ರಹ್ಮಣ್ಯ ದೇವ್ರನ್ನಾದ್ರೂ ಪೂಜೆ ಮಾಡ್ಬೇಕಿತ್ತು. ಹೋಗ್ಲಿ, ಇವ್ರು ಯಾರು ಬೇಡ ಅಂತಂದ್ರು ಲಕ್ಷ್ಮೀ ಪದ್ಮಾವತಿ ಗಂಡ ಆಗಿರೋ ವೆಂಕಟರಮಣನ್ ಪೂಜೆನಾದ್ರೂ ಮಾಡ್ಬೋದಾಗಿತ್ತಲ್ಲ. ಸಾಕ್ 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 ನಿಲ್ಸಿ. ನಿಮ್ ಲಿಸ್ಟು ಬೆಳಿತಾನೆ ಹೋಗುತ್ತೆ ಅನ್ಸುತ್ತೆ. ಅಲ್ಲ ರೀ, ರಾಮನವಮಿ ದಿನ ನಾನು ಯಾಕೆ ಈ ದೇವ್ರುಗಳನ್ನ ಪೂಜೆ ಮಾಡಬೇಕು? ಅದೇನೋ ಗೊತ್ತಿಲ್ಲ ಸರ್, ಆದ್ರೆ ನೀವು ಈ ದೇವ್ರುಗಳನ್ನೇ ಪೂಜೆ ಮಾಡ್ಬೇಕಾಗಿತ್ತು. ಹೌದು ರೀ, ನೀವು ಹೇಳ್ತಿರೋ ದೇವ್ರುಗಳನ್ನ ಇವತ್ತು ಪೂಜೆ ಮಾಡೋದಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ? ಇವಾಗ ಹನುಮಂತ ಜಯಂತಿ ದಿನ ಹನುಮಂತ ದೇವ್ರನ್ನ ಪೂಜೆ ಮಾಡ್ತೀವಿ. ಬಸವ ಜಯಂತಿ ದಿನ ಬಸವೇಶ್ವರ ದೇವ್ರನ್ನ ಪೂಜೆ ಮಾಡ್ತೀವಿ. ವಾಲ್ಮೀಕಿ ಜಯಂತಿ ದಿನ ಮಹರ್ಷಿ ವಾಲ್ಮೀಕಿ ಅವ್ರನ್ನ ಪೂಜೆ ಮಾಡ್ತೀವಿ ಅಲ್ವಾ? ಅದೇ ತರ ನೀವು ಹೇಳ್ತಿರೋ ದೇವ್ರುಗಳನ್ನ ಪೂಜೆ ಮಾಡೋದಕ್ಕೆ ಇವತ್ತೇನಾದ್ರೂ ಒಂದು ರೀಸನ್ ಇರ್ಬೇಕಲ್ವಾ? ಅದನ್ನ ಕೇಳ್ತಿದ್ದೀನಿ, ಹೇಳಿ ಏನದು ಅಂತ. ಅದೇನೋ ಗೊತ್ತಿಲ್ಲ ಸರ್, ಆದ್ರೆ ನೀವಿವತ್ತು ಆ ರಾಮನ್ ಪೂಜೆ ಮಾಡಬಾರ್ದಾಗಿತ್ತು. ಇದನ್ನೇ ನಾನು ಹೇಳ್ತಿದ್ದೀನಿ ಸ್ವಾತಿ ಅವರೇ. ರಾಮನವಮಿ ದಿನ ಶ್ರೀರಾಮಚಂದ್ರನ್ ಪೂಜೆ ಮಾಡ್ದೇನೆ ಇನ್ಯಾರು ಪೂಜೆ ಮಾಡಬೇಕಿತ್ತು? ಅವಾಗ್ಲೇ ಹೇಳಿದ್ನಲ್ಲ ಸರ್, ಯಾರ್ಯಾರನ್ನ ಪೂಜೆ ಮಾಡ್ಬೇಕು ಅಂತ. ಈಗ ಮತ್ತೊಂದ್ಸಲ ಹೇಳಲಾ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ತಿರ್ಗಾ ಅದನ್ನೆಲ್ಲ ಹೇಳಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳಿ, ನನಗೆ ಕರೆಕ್ಟ್ ರೀಸನ್ ಗೊತ್ತಾಗ್ಬೇಕು. ವೈ ಯಾಕೆ? ಅದೇ ಸರ್, ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ನಾನ್ ಹೇಳಿರೋ ದೇವ್ರನ್ನೇ ಪೂಜೆ ಮಾಡ್ಬೇಕಿತ್ತು. ಅದೇ ಏನಕ್ಕೆ ಸ್ವಾತಿ ಅವರೇ? ಗೊತ್ತಿಲ್ಲ ಸರ್. ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಅಲ್ಲ ರೀ, ಈ ದೇವ್ರನ್ನ ಪೂಜೆ ಮಾಡಿ ಈ ದೇವ್ರನ್ನ ಪೂಜೆ ಮಾಡಬೇಡಿ ಅಂತ ಹೇಳೋರು ನೀವೇ. ಕಾರಣ ಕೇಳಿದ್ರೆ ಅದನ್ನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸುಮ್ಮನೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಪ್ಪ ನೀವು. ಅಯ್ಯೋ, ನಾನೆಲ್ಲಿ ಸರ್ ಕನ್ಫ್ಯೂಸ್ ಮಾಡಿದೆ? ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ. ಏನ್ ಸ್ಪಷ್ಟ? ಸರ್, ಒಂದ್ ನಿಮಿಷ. ಹಲೋ. ಹಾ ಸರ್, ಸೈನ್ ಮಾಡಿದ್ದಾರೆ, ಲೋಡ್ ಕಳಿಸ್ಬೋದು. ಹಾ, ಬರ್ತೀನಿ ಸರ್, ಒಂದ್ ನಿಮಿಷ ಬರ್ತೀನಿ. ಸರಿ ಬಿಗ್ರೆ, ನಾವಿನ್ನು ಬರ್ತೀವಿ. ಆಯ್ತು ಬಿಗ್ರೆ, ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳಿ. ಹಾ ಬಿಗ್ರೆ. ನಿಮ್ಮ ಆರೋಗ್ಯನ ಜೋಪಾನವಾಗಿ ನೋಡ್ಕೊಳ್ಳಿ ಬೀಗ್ರೆ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಅಳಿಯಂದ್ರು ಮುತ್ನತ್ತ ಹೆಣ್ಮಕ್ಳಿದಾರಮ್ಮ. ನಾಲ್ಕು ಜನ ಚಿಂದಂತ ಅಳಿಯಂದ್ರಿದ್ದಾರೆ. ಇನ್ಯಾಕೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಲಿ ಹೇಳಿ? ಈ ಮನೆಗೆ ಗೊತ್ತಿರೋ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಏನು ಮಾಡೋಕ್ಕಾಗಲ್ಲ. ಸಮಸ್ಯೆ ಅನ್ನೋದು ನಿಂತು ನೀರಾಗಿರೋದಿಲ್ಲ.
ನಿರಂತರವಾಗಿ ಹರಿಯೋ ಜೀವನದಿ ಇದ್ದ ಹಾಗೆ. ಆದರೆ ಈ ಸಮಸ್ಯೆ ಎಲ್ಲಿಂದ ಯಾರಿಂದ ಬರ್ತಿದೆ ಅದನ್ನು ನೋಡ್ಬೇಕಷ್ಟೆ. ಅದಕ್ಕೆ ತಡೆಗೋಡೆ ಕಟ್ಟಬೇಕು. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಅಣೆಕಟ್ಟು ಕಟ್ಟಬೇಕು. ನೋಡಿ ಬೀಗ್ರೆ, ಈಗ ಒಬ್ಬ ರೈತನ ಬೆಳೆ ಹಾಳಾಗಬೇಕು ಅಂದರೆ 2 ಕಾರಣ ಇರುತ್ತೆ. ಒಂದು ಅನಾವೃಷ್ಟಿ, ಇನ್ನೊಂದು ಅತಿವೃಷ್ಟಿ. ಮಳೆ ಆಗದೆ ಇದ್ರೆ ಆ ಬಿಸಿಲು ಧಗೆಗೆ ಬೆಳೆ ಒಣಗೋಗಿ ಹಾಳಾಗ್ಬಿಡುತ್ತೆ. ಅತಿವೃಷ್ಟಿ ಆದರೆ ಅತಿಯಾದ ಮಳೆಗೆ ನೆಲ ಎಲ್ಲ ಹೆಚ್ಚಾಗ ನೆಂದು ಬೆಳೆ ಅಲ್ಲೇ ಕೊಳೆತು ಹೋಗುತ್ತೆ. ಆಗಲೂ ಹಾಳೆ. ಯಾವುದೇ ಆದರೂ ಅತಿ ಆಗಬಾರ್ದು. ಅತಿ ಆದರೆ ಅಮೃತ ಕೂಡ ವಿಷ ಅಂತಾರೆ. ನಮ್ಮ ಮನೆಯಲ್ಲಿ ಒಂಥರ ಅತಿವೃಷ್ಟಿ ಸಮಸ್ಯೆ. ಈಗ ನಿಮ್ಗಾಯ್ತಲ್ಲ ಹಾಗೆ. ಅದೇನು ದೊಡ್ಡ ವಿಷಯ ಬಿಡಿ ಬೀಗ್ರೆ. ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ದೇಹದಲ್ಲಿ ನೀರು ಕಡಿಮೆ ಆಯ್ತು, ತಲೆ ಸುತ್ತಿತು, ಸ್ವಲ್ಪ ಬಿದ್ದೆ, ಎಲ್ಲ ಸರಿ ಹೋಯ್ತಲ್ಲ. ಆದರೆ ಇದೆಲ್ಲ ಡಾಕ್ಟ್ರು ಬಂದ್ಮೇಲೆ ತಾನೇ ಗೊತ್ತಾಗಿತ್ತು. ಅವ್ರು ಬಂದು ಹೀಗೆ ಹೀಗೆ ಅಂತ ಹೇಳಿದ ಕಲ್ವೆ ಬೀಗ್ರೆ ಗೊತ್ತಾಗಿತ್ತು. ಆದರೆ ಅದಕ್ಕೆ ಮುಂಚೆ ಎಲ್ಲರಿಗೂ ಒಂದೊಂದು ಸಮಸ್ಯೆ ತೋರಿಸ್ತಾ ಇತ್ತು. ಅದರ ಫಲಿತಾಂಶ ಇನ್ನೇನೋ ಆಗಬೇಕಿತ್ತು. ಇಂಥ ಸಂದರ್ಭಗಳಲ್ಲಿ ತಪ್ಪು ಯಾರ್ದೂ ಇರಲ್ಲ, ಯಾರೂ ತಪ್ಪು ಮಾಡಿರಲ್ಲ. ಆದರೆ ಎಲ್ಲರೂ ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಟ್ಟಿರ್ತಾರೆ. ಏನೋ ಒಂದು ಚಿಕ್ಕ ಸಮಸ್ಯೆ ಆಗಿರುತ್ತೆ, ಅದನ್ನ ನೋಡಿದ ಪ್ರತಿಯೊಬ್ಬರು ಅವ್ರವ್ರ ಮೂಗಿನ ನೇರಕ್ಕೆ ನೋಡಿ ಸಮಸ್ಯೆನ ದೊಡ್ಡದು ಮಾಡಿಬಿಡ್ತಾರೆ. ಹಾಗಾಗಿರ್ಬೋದಾ ಹೀಗಾಗಿರ್ಬೋದು ಅಂತ ಯೋಚಿಸ್ತಾ ಒಂದೊಂದೇ ಊಹೆಗಳನ್ನು ಪೂರ್ಣಿಸ್ತಾ ಹೋಗ್ತೀವಿ. ಕಡೆಗದೆಲ್ಲವೂ ದೊಡ್ಡದಾಗಿ ಹಳ್ಳ ಹಿಡಿಯುತ್ತೆ. ನಾವೇ ಹೆಣೆದಿರೋ ಸಮಸ್ಯೆ ಅನ್ನೋ ಹಾರಾನ ನಾವೇ ನಮ್ಮ ಕುತ್ತಿಗೆಗೆ ಹಾಕ್ಕೊಂಡ್ಬಿಡ್ತೀವಿ. ಆ ಭಾರಕ್ಕೆ ನಿಲ್ಲೋದಕ್ಕೂ ಆಗದೆ ತೆಗೆದು ಹಾಕೋಕ್ಕೂ ಆಗದೆ ಒದ್ದಾಡ್ತಿರ್ತೀವಿ. ಹೀಗೆ ಯಾರೋ ತಿಳಿದವನೊಬ್ಬ ಆಪತ್ ಬಾಂಧವ ಬರೋವರೆಗೂ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ.